ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿಯ ಪದ್ಯಭಾಗ 3 ಚಕ್ರಗ್ರಹಣ ಸಿರಿಗನ್ನಡ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಕೃತಿಕಾರರ ಪರಿಚಯ. ಕವಿಯ ಹೆಸರು ದೇವಿದಾಸ, ಕಾಲ 1800. ಇವರ ಕೃತಿಗಳು ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ಅಭಿಮನ್ಯು ಕಾಳಗ, ಹಾಗೆ ದ್ರೌಪದಿ ಕಲ್ಯಾಣ. ಹಾಗೆ ದೇವಿದಾಸರ ಭೀಷ್ಮ ಪರ್ವಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕಾರ. ಹಾಗಿದಾದಮೇಲೆ ಪದ್ಯದ ಆಯ್ಕೆ ನೋಡೋದಾದರೆ ಚಕ್ರಗ್ರಹಣ ಪದ್ಯವನ್ನು ದೇವಿದಾಸ ಕೃಷ್ಣ ಸಂಧಾನ, ಭೀಷ್ಮ ಪರ್ವ, ಯಕ್ಷಗಾನ ಪ್ರಸಂಗ ಪಾಠ್ಯದಿಂದ ಆರಿಸಲಾಗಿದೆ. ಇದು ಕೃತಿಕಾರರ ಪರಿಚಯ. ಸೊ ಇದಾದಮೇಲೆ ಅಭ್ಯಾಸದಲ್ಲಿ ನೋಡೋದಾದರೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಉತ್ತರ, ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು. ಎರಡನೇ ಪ್ರಶ್ನೆ ನೋಡೋಣ ಬನ್ನಿ. ಭೀಷ್ಮನು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು? ಇದಕ್ಕೆ ಉತ್ತರ, ಭೀಷ್ಮರು ಎದುರಾದಾಗ ಪಾರ್ಥನು ತಂದೆಯಿಲ್ಲದ ಅಂದರೆ ತಂದೆ ಮರಣದಿಂದಲೂ ತಂದೆಯಿಲ್ಲದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ? ಇಬ್ಬರ ಮಕ್ಕಳ ಪಕ್ಷದಲ್ಲಿ ಭೇದವೇ ಎಂದು ಕೇಳಿದನು. ಮೂರನೇ ಪ್ರಶ್ನೆ, ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು. ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು? ಇದಕ್ಕೆ ಉತ್ತರ ನೋಡೋದಾದರೆ ನಾಲ್ಕನೇ ಪ್ರಶ್ನೆಗೆ, ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ 4 ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು. ಇದಾದಮೇಲೆ ಆ ವಿಭಾಗ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು? ಇದಕ್ಕೆ ಉತ್ತರ, ಪಾರ್ಥನು ಭೀಷ್ಮರು ಬಿಟ್ಟ ಬಾಣಗಳನ್ನು ಸಂಹರಿಸಿ ಮರಳಿ ಕಳುಹಿಸಿದನು. ಆಗ ಭೀಷ್ಮರ ರಥದ ಕುದುರೆಗಳು ಗಾಬರಿಗೊಂಡು ರಥವನ್ನು ಹತ್ತಿದ್ದ ಎಳೆದಾಡಿದವು. ಭೀಷ್ಮರ ರಥದ ಸಾರಥಿ ಮೂರ್ಛೆ ಹೋದ. ಆಗ ಬೆರಗಾದರೂ ಬಾಣಗಳು ಭೀಷ್ಮರನ್ನು ಘಾಸಿಗೊಳಿಸಿದವು. ಆಗ ಭೀಷ್ಮರು ಇದು ಶ್ರೀಕೃಷ್ಣನ ಚಮತ್ಕಾರ ಎಂದು ಅರಿತು ಆ ಕೃಷ್ಣನನ್ನು ಗೆಲ್ಲುತ್ತೇನೆಂದು ಕ್ರೋಧಗೊಂಡರು. ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ? ಭೀಷ್ಮರು ಪರಶುರಾಮರಿನಿಂದ ಪಡೆದ ಬಾಣವನ್ನು ಪ್ರಯೋಗಿಸಿದಾಗ ಆ ಬಾಣವು ಬೆಂಕಿಯನ್ನು ಕಾರುತ್ತಾ ಬಂದು ಕೃಷ್ಣನ ಹಣೆಗೆ ನಾಟಿ ಹಣೆಯಿಂದ ರಕ್ತ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕೋಪಗೊಂಡು ಇಡೀ ಬ್ರಹ್ಮಾದಿಯಾಗಿ ಜೀವ ಸಂಕುಲವೇ ತಡೆಯಲು ಪ್ರಯತ್ನಿಸಿದರೂ ಭೀಷ್ಮರನ್ನು ಬಿಡುವುದಿಲ್ಲ ಎಂದು ಕುದುರೆಯ ಕಡಿವಾಣವನ್ನು ಬಿಟ್ಟು ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಭೂಮಿಗೆ ಧುಮುಕಿದಾಗ ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು. ಮೂರನೇ ಪ್ರಶ್ನೆ, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು? ಇದಕ್ಕೆ ಉತ್ತರ ನೋಡೋದಾದರೆ ಮೂರನೇ ಪ್ರಶ್ನೆಗೆ, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೆದರಿಕೊಂಡು ರಥದಿಂದ ಇಳಿದು ಇಂದು ಮುಕುಂದ, ಮುರಾರಿ, ಲಕ್ಷ್ಮೀವರ ಎಂದು ಮುಗುಳ್ನಗುತ್ತಾ ಮೃದುವಾಗಿ ಕೃಷ್ಣನ ಕೈಯನ್ನು ಹಿಡಿದುಕೊಂಡು, ಸ್ವಾಮಿ, ನನ್ನ ಮಾತನ್ನು ದಯಮಾಡಿ ಆಲಿಸಬೇಕು. ನನ್ನ ಕುತ್ತಿಗೆಯನ್ನು ಹಿರಿಯಲು ಚಕ್ರವನ್ನು ಹಿಡಿದಿರುವೆಯಾ? ಚೆನ್ನಾಗಿದೆ, ಈ ಲೋಕವನ್ನು ರಕ್ಷಿಸುವ ಮಹಾನುಭಾವ ನೀನು ಎಂದು ಪ್ರತಿಕ್ರಿಯಿಸಿದನು. ಇದಾದ ಮೇಲೆ 4ನೇ ಪ್ರಶ್ನೆ ನೋಡೋದಾದರೆ, ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು? ಉತ್ತರ, ಭೀಷ್ಮರು ಕೃಷ್ಣನ ಕೈ ಹಿಡಿದು ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು, ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ? ನಿನ್ನ ಸೇವಕ ನಾನು, ಲೋಕವನ್ನು ರಕ್ಷಿಸುವ ಪ್ರಭುವೇ, ಮಹಾನುಭಾವ, ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿ ಬೇಕೆ? ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು, ನಾನು ನಿನಗೆ ಶರಣಾಗುತ್ತೇನೆ, ಚಕ್ರವನ್ನು ಹಿಂದಿರುಗಿಸು ಎಂದು ನಿವೇದಿಸಿಕೊಂಡನು. ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲನೇ ಪ್ರಶ್ನೆ, ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ?
ಆಯ್ಕೆ: ಈ ವಾಕ್ಯವನ್ನು ದೇವಿದಾಸ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಾಠದಿಂದ ಆಯ್ದು ಚಕ್ರಗ್ರಹಣ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಹೇಳಿರ್ಬೋದು? ಮಹಾಭಾರತ ಯುದ್ಧದ 3ನೆಯ ದಿನ. ಏನು ಮತ್ತೊಮ್ಮೆ? ಮಹಾಭಾರತದ ಯುದ್ಧದ 3ನೆಯ ದಿನ ಅರ್ಜುನನು ಭೀಷ್ಮರಿಗೆ ಎದುರಾಗಿ ಯುದ್ಧ ಮಾಡಬೇಕಾದ ಸಂದರ್ಭ ಬಂದಾಗ, ಭೀಷ್ಮರಿಗೆ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ, ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ. ಮಕ್ಕಳ ಈ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಅರ್ಜುನನು ಹೇಳಿದನು. ಸ್ವಾರಸ್ಯ: ಪಾಂಡವರಿಗೂ ಕೌರವರಿಗೂ ಹಿರಿಯರಾದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬ ವಿಚಾರವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಹಾಗೆ 2ನೇ ಪ್ರಶ್ನೆ ನೋಡೋದಾದರೆ, ಚತುರ್ದಶ ಭುವನ ತಲ್ಲಣಿಸಿತು. ಚತುರ್ದಶ ಭುವನ ತಲ್ಲಣಿಸಿತು. ಇದಕ್ಕೆ ಉತ್ತರ ಆಯ್ಕೆ: ಈ ಮೇಲಿನ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಸಂದರ್ಭ? ಭೀಷ್ಮನು ಬಿಟ್ಟ ಬಾಣದಿಂದ ಶ್ರೀಕೃಷ್ಣನು ಹಣೆ ಸೀಳಿ ರಕ್ತ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕ್ರೋಧಗೊಂಡು ಭೀಷ್ಮನನ್ನು ನಾಶಗೊಳಿಸಲು ಚಕ್ರವನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಚತುರ್ದಶ ಭುವನ ತಲ್ಲಣಿಸಿತು ಎಂದಿದ್ದಾರೆ ಕವಿ. ಸ್ವಾರಸ್ಯ: ಕೃಷ್ಣನ ಕೋಪವನ್ನು ಕಂಡು ಭಯದಿಂದ ಇಡೀ ಲೋಕ ತಲ್ಲಣಿಸಿತು ಎಂಬುದೇ ಇದರ ಸ್ವಾರಸ್ಯವಾಗಿದೆ. 3ನೇ ಪ್ರಶ್ನೆ, ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಅಂತ ಇದೆ. ಉತ್ತರ ಆಯ್ಕೆ: ಈ ಮೇಲಿನ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಸಂದರ್ಭ? ಭೀಷ್ಮರು ಪ್ರಯೋಗಿಸಿದ ಬಾಣವು ಕೃಷ್ಣನ ಹಣೆಗೆ ನಾಟಿದಾಗ ಕೃಷ್ಣನು ಕೋಪಗೊಳ್ಳುವನು. ಆಗ ಕೃಷ್ಣನ ಕೋಪವನ್ನು ಕಡಿಮೆಗೊಳಿಸಲು ಭೀಷ್ಮಾಚಾರ್ಯರು ರಥದಿಂದ ಇಳಿದು ಬಂದು ಕೃಷ್ಣನಿಗೆ ನಮಸ್ಕರಿಸಿ ಕೈ ಹಿಡಿದುಕೊಂಡು ಪ್ರೀತಿಯಿಂದ ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ, ನನ್ನ ಮಾತನ್ನು ಆಲಿಸಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಮೂಡಿಬಂದಿದೆ. ಸ್ವಾರಸ್ಯ ನೋಡೋದಾದರೆ, ಇಡೀ ಜಗತ್ತನ್ನು ರಕ್ಷಿಸುವ ಹೊಣೆ ದೇವ ಮಹಾದೇವನಾದ ಕೃಷ್ಣನ ಮೇಲಿದು ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ. 4ನೇ ಪ್ರಶ್ನೆ ನೋಡೋದಾದರೆ, ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೇ? ಇದಕ್ಕೆ ಉತ್ತರ ಆಯ್ಕೆ: ಈ ಮೇಲಿನ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಸಂದರ್ಭ? ಭೀಷ್ಮರು ಶ್ರೀಕೃಷ್ಣನ ಬಾಣ ಪ್ರಯೋಗಿಸಿದಾಗ ಕೃಷ್ಣನು ಕೋಪಗೊಳ್ಳುವನು. ಭೀಷ್ಮರು ಕೃಷ್ಣನ ಕೋಪವನ್ನು ತಣ್ಣಗಾಗಿಸಲು ಕೃಷ್ಣನ ಕೈ ಹಿಡಿದು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿಯುವೆಯಾ? ದೇವಲೋಕವನ್ನು ರಕ್ಷಿಸುವ ನಿನಗೆ ಹುಲ್ಲನ್ನು ಕತ್ತರಿಸಲು ಕೊಡಲಿ ಬೇಕೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ. ಯಾವ ಸ್ವಾರಸ್ಯ ನೋಡೋದಾದರೆ, ಕೃಷ್ಣನ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಈ ವಿಭಾಗ ಕೊಟ್ಟಿರುವ ವಾಕ್ಯಗಳನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿರಿ. ಯುದ್ಧದಲ್ಲಿ ಭೀಷ್ಮನು ಕೃಷ್ಣನ ಮೇಲೆ ಬಾಣವನ್ನು ಪ್ರಯೋಗಿಸಿದಾಗ ಆ ಬಾಣವು ಬೆಂಕಿಯನ್ನು ಕಾರುತ್ತಾ ಬಂದು ಕೃಷ್ಣನ ಹಣೆಯನ್ನು ರಕ್ತ ಸುರಿಸಲು ಪ್ರಾರಂಭವಾಗುತ್ತದೆ.
ಆಗ ಕೃಷ್ಣನು ಕೋಪಗೊಂಡು ಇಡೀ ಬ್ರಹ್ಮಾದಿಯಾಗಿ ಜೀವ ಸಂಕುಲವೇ ತಡೆಯಲು ಪ್ರಯತ್ನಿಸಿದರೂ ಭೀಷ್ಮನನ್ನು ಬಿಡುವುದಿಲ್ಲ ಎಂದನು. ಆಗ ಕೃಷ್ಣನ ಕ್ರೋಧವನ್ನು ತಡೆಯಲು ಭೀಷ್ಮನು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ಕೃಷ್ಣನ ಮೃದುವಾದ ಕೈಗಳನ್ನು ಹಿಡಿದುಕೊಂಡು, ಶ್ರೀ ಮನೋಹರ ಸ್ವಾಮಿ, ಪರಾಕು ಪ್ರೇಮದಿಂದ ನನ್ನಯ ಮಾತುಗಳನ್ನು ಆಲಿಸಬೇಕು. ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ? ನಿನ್ನ ಸೇವಕ ನಾನು, ದೇವಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ, ಹುಲ್ಲನ್ನು ಕತ್ತರಿಸಲು ಕೊಡಲೇಬೇಕೇ? ನಿನ್ನ ಚಕ್ರವು ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು, ನಾನು ನಿನಗೆ ಶರಣಾಗುತ್ತೇನೆ ಎಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದರು. ಎರಡನೇ ಪ್ರಶ್ನೆ, ಪಾರ್ಥ ಭೀಷ್ಮರ ನಡುವೆ ಶರಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಇದಕ್ಕೆ ಉತ್ತರ, ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿದೆ. ಹಾಗಾಗಿ ಮೊದಲು ಅವರಿಗೆ ಬಾಣಗಳಿಂದ ವಂದಿಸುವೆ. ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾ ಅರ್ಜುನನ್ನು ತನ್ನ ಗಾಂಡೀವಕ್ಕೆ ಬಾಣವನ್ನು ಹೂಡಿ ಹಿರಿಯರಿಗೆ ವಂದನೆಗಳು ಎಂದು ಭೀಷ್ಮನಡೆಗೆ ಬಿಟ್ಟಾಗ ಆ ಬಾಣಗಳೆರಡು ಬಂದು ಭೀಷ್ಮರ ಪಾದಗಳ ಬಳಿಯಲ್ಲಿ ವಂದನೆಯುವಂತೆ ಬೀಳುತ್ತದೆ. ಅದನ್ನು ನೋಡಿ ಭೀಷ್ಮರು ಸಂತೋಷಗೊಂಡು ತಾವು ಕೂಡ ಅರ್ಜುನನ ಬಾಣಗಳಿಗೆ ಪ್ರತಿಯಾಗಿ ಬಾಣವನ್ನು ಹೂಡಿದನು. ಹೀಗೆ ಭೀಷ್ಮರನ್ನು ಕುರಿತು ಹೀಗೆ ಹೇಳಿದನು, ತಮ್ಮ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ? ಚಿಕ್ಕ ಮಕ್ಕಳೊಂದಿಗೆ ಹೀಗೆ ಹೋರಾಡುವುದು ವಿವೇಕವೇ? ಈ ಎರಡು ಪಕ್ಷಗಳಲ್ಲಿರುವವರು ನಿಮ್ಮ ಮಕ್ಕಳೇ ಆಗಿರುವಾಗ ನಮ್ಮಲ್ಲಿ ನಿಮಗೆ ಭೇದವೇ ಎಂದನು. ಆಗ ಭೀಷ್ಮರು ಅರ್ಜುನನಿಗೆ, ಸಣ್ಣ ಮಕ್ಕಳಂತೆ ಮಾತನಾಡಬೇಡ. ನಿಮ್ಮ 5 ಜನರ ಕುರಿತು ನನ್ನ ಗಮನ ಹಿರಿದು ದಯವೋ ದುಗುಡವೋ ಎಂಬುದನ್ನು ಶ್ರೀಕೃಷ್ಣ ಬಿಲ್ಲನ್ನು ಈಗ ಏತಕ್ಕೆ ಈ ಮಾತು? ಶಿವ ಕೊಟ್ಟ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಹೇಳಿ ಆಕಾಶವನ್ನೆಲ್ಲ ಆವರಿಸಿಕೊಳ್ಳುವಂತೆ ತಾನೂ ಬಾಣಗಳ ಸುರಿಮಳೆಗೈದನು. ವಿಭಾಗ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡಿ, ಈ ಥರ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಬರೆದಿದ್ದೀನಿ. ಹಾಕಿ ಎಲ್ಲ ಕೂಡ 5 ಬಂದಿರ ಆಗಿದೆ. ಸೊ ಛಂದಸ್ಸಿನ ಹೆಸರು ಬರೀಬೇಕು. ಗಣ ವಿಭಾಗ ಮಾಡಿದ್ದೀನಿ ಲಘು ಗುರು ಹಾಕಿ. ಸೊ ಎಷ್ಟೋ ಪದ್ಯಗಳೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಈಗಾಗಲೇ. ಒಂದು ಸತಿ ನೋಡ್ಕೊಳ್ಳಿ, ನಿಮಗೂ ಗೊತ್ತಿದೆ ಅನಿಸುತ್ತೆ ಲಘು ಗುರು ಹಾಕೋದು. ಹಾಗೆ ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ. ಆಯಿತಾ? ಇದು ಆದಮೇಲೆ ಇನ್ನೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಲಘು ಗುರು ಹಾಕಿ ವಿಂಗಡಿಸಿದ್ದೀನಿ. ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ. ನೀವೇ ನೋಡ್ಬೋದು. ಒಂದು ಸತಿ ಎಲ್ಲ ಎಣಿಸ್ಬಿಟ್ಟಲ್ಲಿ ಬರೀರಿ. ಅಲ್ಲಿ ನಾನು ಬರೆದಿದ್ದೀನಿ, ನೋಡ್ಕೊಳ್ಳಿ. ಲಘು ಗುರು ಹಾಕಿ ಬರೀರಿ. ಷಟ್ಪತಿ ಹೆಸರು ಭಾಮಿನಿ ಷಟ್ಪತಿ. ಸೊ ಇಲ್ಲಿಗೆ ಚಕ್ರಗ್ರಹಣ ಎಂಬ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.